ಅಂದನ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದೂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದೂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೋ ಹಾಯ್, ನಮಸ್ತೆ, ಬನ್ನಿ ಬನ್ನಿ. ಸಾರಿ, ಗಮನಿಸಲಿಲ್ಲ. ಮತ್ತೆ ಹೇಗಿದ್ದೀರಿ? ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ಸಿಹಿ ಪೊಂಗಲ್ ತಿಂದು ಖುಷಿಯಾಗಿರಿ. ಮತ್ತೆ ನಮ್ಮ ಹಲ್ವಾ ವಿಡಿಯೋಗೆ ನೀವು ನೀಡಿದ ಪ್ರೋತ್ಸಾಹಕ್ಕೆ ನಮ್ಮ ತಲೆಬಾಗಿದ ನಮನಗಳು. ಇನ್ ಕೇಸ್ ನೀವೇನಾದರೂ ಆ ವಿಡಿಯೋ ನೋಡೋಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ನಾವು ಮಾಡೋಕಿರೋದು ಕಲ್ಕಲ. ಹೌದು, ಏನಪ್ಪ ಈ ವಿಚಿತ್ರ ಹೆಸರು ಅಂತೀರಾ? ಈ ಡಿಶ್ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಹೆಸರಿಟ್ಟರು, ಯಾರು ಕಂಡುಹಿಡಿದ್ರು, ಇದ್ಯಾವುದು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಂತೂ ಇದೆ. ಬನ್ನಿ ಹೇಗೆ ಮಾಡೋದು ನೋಡುವ. ಒಂದು ಪಾತ್ರೆ ತಗೊಳ್ಳಿ. ಅದರಲ್ಲಿ 1, 2, 3, 4, 5 ಮೊಟ್ಟೆ ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ 1 ಸ್ಪೂನ್, ರುಚಿಗೆ ಉಪ್ಪು, ಚಕ್ಕೆ ಪುಡಿ 1 ಟೇಬಲ್ ಸ್ಪೂನ್, ವೆನಿಲಾ ಎಸೆನ್ಸ್ 1 ಸ್ಪೂನ್, ತುಪ್ಪ 1 ಸ್ಪೂನ್, 1 ಸ್ಪೂನ್ ಎಣ್ಣೆ ಕೂಡ ಎಲ್ಲ ಹಾಕಿ ಕಚ 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 ಅಂತ ಬೆರೆಸಿ. ಇದಕ್ಕೆ 200 ಗ್ರಾಮ್ ಅಂದರೆ 1 ಬೌಲ್ ರವೆ ಹಾಕ್ಕೊಳ್ಳಿ. 1 kg ಮೈದಾ, 1 kg ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ. ಯಾವುದೇ ಗಂಟು ಬರದ ಹಾಗೆ ನೀರು ಹಾಕಿ ಕಲಸಿ. ಇದರಲ್ಲಿ ಒಂದು ಚಿಕ್ಕ ತುಂಡನ್ನು ತೆಗೆದು ಫೋರ್ಕ್ ಸ್ಪೂನ್ನ ಹಿಂಭಾಗ ಯೂಸ್ ಮಾಡಿ ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಟರಾ, ಮತ್ತೇನು, ಆಯ್ತಲ್ಲ. ಎಣ್ಣೆಯಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಯಿರಿ. ಅಷ್ಟೇ, ಮುಗಿದು ಕತೆ. ತೆಗೆಯೋದು, ಸರ್ವ್ ಮಾಡೋದು. ಹೀಗೆ ಮಳೆ ಜಿನುಗ್ತಾ ಒಂದು ಬಿಸಿ ಬಿಸಿ ಕಾಫಿ ಜೊತೆ ನಿಮ್ಮ ಫೇವ್ರೆಟ್ ಪ್ಲೇಲಿಸ್ಟ್ನ ಕೇಳ್ತಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ತಿಂದು ನೋಡಿ. ಸ್ವರ್ಗ ಯಾಕೆ ಬೇಕು ಅಂತ ಕೇಳ್ತೀರಿ. ಹೊಸ ಡಿಶ್ನ ಟ್ರೈ ಮಾಡ್ತಾಯಿರಿ, ಹಾಗೆ ಪ್ರೀತಿಯನ್ನು ಹಂಚ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗುವ ಇಂತಿ ನಾನು ನಿಮ್ಮವ. ಚೆಫ್ ಸ್ವಾಮೀಸ್ ಕಿಚನ್ ಪ್ರೆಸೆನ್ಸ್ ದ ಎಕ್ಸ್ಟ್ರಸಿ ಆಫ್ ಕುಕಿಂಗ್. ಮತ್ತೆ ಸೇಮ್ ಸ್ಟವ್ ಆಫೋ ಮಾಡಿಬಿಡಿಪ್ಪ.